ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಇದರಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋಕ್ಕೆ ಬಂದಿದ್ದೇನೆಂದರೆ SHP ಹಾಸ್ಟೆಲ್ದು ಸ್ವಲ್ಪ ಅಪ್ಡೇಟ್ಸ್ಗಳು ಬಂದಿದೆ. ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದರೆ ಕೆಲವು ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಆ ತಪ್ಪುಗಳನ್ನು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುವ ಮೂಲಕ ಕೆಲವು ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಅಪ್ಡೇಟ್ಸನ್ನು ಚೆಕ್ ಮಾಡೋದಾದರೆ ಇಲ್ಲಿ ನೀವು ನೋಡ್ಕೊಳ್ಬೋದು. ಇದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಓಪನ್ ಇದೆ. ಹೌದು, 15/7/2026 ಹಾಗೂ 31/7/2026 ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದುವರೆಗೂ ಕೂಡ ಓಪನ್ ಇದೆ. ಹಾಗೂ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೆ. ಆದರೆ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರದ್ದು ಓಪನ್ ಇರಲಿಲ್ಲ. ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರದ್ದು ಓಪನ್ ಇದೆಯಾ ಇಲ್ವಾ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟನ್ನು ತೆಗೆದಿದ್ದೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು. ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಏನಿದೆಯಲ್ಲ ಅದು ಕ್ಲೋಸ್ ಇದೆ, ಆದರೆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಏನಿದೆಯಲ್ಲ ಅದು ಓಪನ್ ಇದೆ. ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಪೋಸ್ಟ್ ಮ್ಯಾಟ್ರಿಕ್ ಅವರಿಗೆ 20/7/2026 ಕೂಡ ಓಪನ್ ಇದೆ. ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ವಿದ್ಯಾರ್ಥಿಗಳು ಮಾಡಿರುವಂಥ ಕೆಲವು ಮಿಸ್ಟೇಕ್ಗಳ ಬಗ್ಗೆ ಹೇಳ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ಫಾರ್ಮೇಷನನ್ನು ತೆಗೆದುಕೊಳ್ತಾ ಇದ್ದೀರಾ, ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಈ ರೀತಿಯಾಗಿ ಮಾಡಬೇಡಿ. ಯಾಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ನಿಮ್ಗೆ ಏನಾದರೂ ಎರರ್ಗಳು ಬಂದಲ್ಲಿ ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಯಾಕಂದರೆ ಅದು ಮೋಟಿವೇಶನ್ ಆಗುತ್ತೆ ಹಾಗೂ ನಿಮಗೆ ವೀಡಿಯೋಸನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇರೋದೇನೆಂದರೆ ಡೈರೆಕ್ಟಾಗಿ ಇಲ್ಲಿ SHPಗೆ ಅಪ್ಲೈ ಮಾಡೋದಕ್ಕೆ ಬರ್ತಾ ಇದ್ದೀರಾ. ಈ ರೀತಿ ಮಾಡಲೇಬಾರ್ದು. ಹೌದು, ಮೊದಲು SSP ಸ್ಕಾಲರ್ಶಿಪ್ಪನ್ನು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಅಕ್ನಾಲೇಜ್ಮೆಂಟ್ ಬರುವವರೆಗೂ ಕಂಪ್ಲೀಟಾಗಿ ಅಪ್ಲೈ ಮಾಡಿದ ನಂತರ ನೀವು SHP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹೌದು, ನೀವು ಡೈರೆಕ್ಟಾಗಿ SSPನೇ ಅಪ್ಲೈ ಮಾಡಿಲ್ಲ, ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡೋದಕ್ಕೆ ಬಂದರೆ ಅಪ್ಲೈ ಆಗೋದಿಲ್ಲ. ಮತ್ತು ನಿಮಗೆ ಏನಾದರೂ ಎರರ್ ತೋರಿಸುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದರೆ SSP ಸ್ಕಾಲರ್ಶಿಪ್ನ ಕಂಪ್ಲೀಟಾಗಿ ಹಾಕಬೇಕು. ಯಾವುದೇ ಎರರ್ ಇಲ್ಲದೆ ಕಂಪ್ಲೀಟಾಗಿ ಎಂಡ್ವರೆಗೂ ಅಕ್ನಾಲೇಜ್ಮೆಂಟ್ ಬರುವವರೆಗೂ, ಸಕ್ಸಸ್ಫುಲ್ಲಾಗಿ ಬರುವವರೆಗೂ ನೀವು ಅದನ್ನು ಅಪ್ಲೈ ಮಾಡಬೇಕು. ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೂ ಅದನ್ನು ಮಾಡಿದ ನಂತರ ಬಂದು ನೀವು SHP ಸ್ಕಾಲರ್ಶಿಪ್ಗೆ ಹಾಕಬೇಕು. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಆದರೆ ನೀವು ಡೈರೆಕ್ಟಾಗಿ ಹಾಕ್ತಾ ಇದ್ದೀರಾ, ಅದಕ್ಕೋಸ್ಕರ ಕೆಲವು ಎರರ್ ಬರ್ತಾ ಇದೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಬೇಡಿ, ಅದನ್ನು ಕಂಪ್ಲೀಟ್ ಮಾಡಿ ನಂತರ ಇದನ್ನು ಹಾಕಿ. ಹಾಗೂ ಇನ್ನೊಂದು ವಿಷಯ ಏನಂದರೆ, ಕೆಲವರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಅವ್ರದ್ದು ಅಲ್ಲಿ ಅಪ್ಡೇಟ್ಸ್ ಬರ್ತಾ ಇಲ್ಲ. ನೋಡಿ, ಇದು ಪ್ರೀ ಮ್ಯಾಟ್ರಿಕ್ಗೆ ಅವ್ರಿಗೆ ಆಗೋದಕ್ಕಿಂತ ಪೋಸ್ಟ್ ಮ್ಯಾಟ್ರಿಕ್ ಯಾರು ಇರ್ತಾರಲ್ಲ ಅವ್ರಿಗೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಭಾಳ ಆಗುತ್ತೆ. ಯಾಕಂದರೆ ಅವರು ಹೊಸದಾಗಿ ಅಂದರೆ 10th ಬಿಟ್ಟು ಜಾಯ್ನ್ ಆಗಿರ್ತಾರೆ, ಅಂದರೆ 11th ಹಾಗೂ 12th ಅಥವಾ ಡಿಗ್ರಿಯನ್ನು ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಪ್ರಾಬ್ಲಮ್ ಯಾಕಾಗುತ್ತೆ ಅಂದರೆ ಅವ್ರದ್ದು ಸ್ಯಾಟ್ಸ್ ನಂಬರ್ ಏನಿದೆಯಲ್ಲ ಅದರಲ್ಲಿ ಅವರು ಎಜುಕೇಷನ್ದು ಏನೇನು ಇನ್ಫಾರ್ಮೇಷನ್ ಇರುತ್ತಲ್ಲ ಅದನ್ನು ಅಪ್ಡೇಟ್ ಮಾಡಬೇಕು. ಅದಕ್ಕೆ ನಿಮಗೆ ಹೇಳೋದೇನು ಒಂದು ಇನ್ಫಾರ್ಮೇಷನ್ ಏನಂದರೆ, ನಿಮ್ಮದು ಕಾಲೇಜ್ದು ಸ್ಕಾಲರ್ಶಿಪ್ ಸೆಕ್ಷನ್ ಇರುತ್ತಲ್ಲ, ಆ ಸ್ಕಾಲರ್ಶಿಪ್ ಸೆಕ್ಷನ್ಗೆ ಹೋಗಿ ಅಲ್ಲಿ ನಿಮ್ಮದು ಸ್ಯಾಟ್ಸ್ ID ನಂಬರನ್ನು ಅಪ್ಡೇಟ್ ಮಾಡಿದಾರೋ ಇಲ್ವೋ ಅನ್ನೋದನ್ನು ಒಂದು ಮಾತು ಕೇಳ್ಕೊಳ್ಳಿ. ಆದರೆ ನಾವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾ, ನಮ್ಮದು ಸ್ಯಾಟ್ಸ್ ID ಅಪ್ಡೇಟ್ ಮಾಡಿದ್ದೀರಾ ಅಂತ ಒಂದು ಮಾತು ಕೇಳ್ಕೊಳ್ಳಿ. ಅದು ಅವರು ಹ್ಞೂ ಅಂತ ಹೇಳಿದರೆ ನಂತರ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. SSP ಸ್ಕಾಲರ್ಶಿಪ್ ಕಂಪ್ಲೀಟಾಗಿ ಅಪ್ಲೈ ಆದ ನಂತರ ನೀವು ಈ SHP ಸ್ಕಾಲರ್ಶಿಪ್ಗೆ ಹಾಸ್ಟೆಲ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬನ್ನಿ. ಅದು ಎಲ್ಲ ಪ್ರೊಸೀಜರ್ ಈ ಡೇಟ್ ಒಳಗಡೆ ಮುಗಿಬೇಕು. ಅದಕ್ಕೋಸ್ಕರ ಆದಷ್ಟು ಬೇಗ ಈ ರೀತಿಯೆಲ್ಲ ಪ್ರೊಸೀಜರನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಆಗ ನಿಮಗೆ ಯಾವುದೇ ರೀತಿಯಾಗಿ ಎರರ್ ಬರೋದಿಲ್ಲ. ಇದನ್ನು ಹೊರತು ಮತ್ತೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ.